ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ವಿತೌಟ್ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಹೊಸ ರೀತಿಯಲ್ಲಿ ಮಾಡಿಕೊಳ್ಳುವಂಥ ವಿತೌಟ್ ಕುಚ್ಚು ಡಿಸೈನು, ಹಾಗೆ ತುಂಬಾ ಈಸಿ ಇದೆ. ನಾನಿಲ್ಲಿ ಡಿಸೈನ್ನ ಮಾಡೋದಕ್ಕೆ 7 ಎಳೆ ದಾರನ ತಗೊಂಡಿದ್ದೀನಿ. ಹಾಗೆ ನೀಡಲ್ ಬಂದು 0.75 mm ತಗೊಂಡಿದ್ದೀನಿ. ನನ್ನ ವಿಡಿಯೋನ ಯಾರು ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡೋದನ್ನು ಮಾತ್ರ ಮರಿಬೇಡಿ. ನೋಡಿ, ನಾನಿಲ್ಲಿ ಸೀರೆ ಸ್ಟಾರ್ಟಿಂಗಲ್ಲಿ ಮೊದಲಿಗೆ ಒಂದು ಸಲ ಲಾಕ್ನ ಮಾಡ್ಕೊಂಡಿದ್ದೀನಿ. ಲಾಕ್ನ ಮಾಡಿ ಆದಮೇಲೆ ಮತ್ತೆ ಒಂದು ಸಲ ಲಾಕ್, ನೋಡಿ 2 ಸಲ ಲಾಕ್ ಆದಮೇಲೆ ಮತ್ತೆ ನಾನು ನೀಡಲ್ ಮೇಲೆ ಯಾವುದೇ ದಾರನ ತಗೊಳ್ತಾ ಇಲ್ಲ. ನೋಡ್ತಾ ಇರ್ಬೋದು, ಯಾವುದೇ ದಾರನ ತಗೊಳ್ತಾ ಇಲ್ಲ. ಇಲ್ಲಿ ಲಾಕ್ನ ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ನೀಡಲ್ ಮೇಲೆ 2 ದಾರ ಇರುತ್ತಲ್ಲ, ಆ 2 ದಾರನ ಒಂದು ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾನಿಲ್ಲಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಸ್ಟ್ರೈಟಾಗಿ ಇಟ್ಟು ಸಿಂಗಲ್ ಕ್ರೋಶನ ಮಾಡಿಕೊಂಡ್ರೆ ನಿಮಗೆ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ನೀಡಲ್ ಮೇಲೆ ಯಾವುದೇ ದಾರನ ತಗೊಳ್ಬೇಡಿ, ಡೈರೆಕ್ಟಾಗಿ ಸಿಂಗಲ್ ಕ್ರೋಶೆ ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ನೀಡಲ್ ಮೇಲೆ 2 ದಾರ ಇರುತ್ತಲ್ಲ, ಆ 2 ದಾರನ ಒಂದು ಮಾಡಿಕೊಂಡ್ರೆ ನಿಮಗೆ ಸಿಂಗಲ್ ಕ್ರೋಶೆ ಆಗುತ್ತೆ. ನೋಡಿ, ಇಲ್ಲಿ ಬೇಸ್ ಲೈನಲ್ಲಿ ಈ ರೀತಿಯಾಗಿ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ, ಒಂದು ಸಿಂಗಲ್ ಕ್ರೋಶೆಯ ಪಕ್ಕದಲ್ಲೇ ಮತ್ತೆ ಒಂದು ಸಿಂಗಲ್ ಕ್ರೋಶೆ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನೀವು ಬೇಸ್ ಲೈನ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಸಿಂಗಲ್ ಕ್ರೋಶನ ಮಾಡುವಾಗ ಸ್ವಲ್ಪ ಲೂಸಾಗಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ತುಂಬ ಟೈಟಾಗಿ ಸಿಂಗಲ್ ಕ್ರೋಶನ ಮಾಡಿಕೊಂಡ್ರೆ ಸೀರೆ ರಿಂಕಲ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಲೂಸಾಗೇ ಈ ರೀತಿಯಾಗಿ ಸ್ವಲ್ಪ ದಾರನ ಮೇಲ್ ಮಾಡಿಕೊಂಡು, ನೋಡಿ ಈ ರೀತಿಯಾಗಿ ಸ್ವಲ್ಪ ದಾರನ ಮೇಲ್ ಮಾಡಿಕೊಂಡು ನೀಡಲ್ ಮೇಲೆ 2 ದಾರ ಇರುತ್ತಲ್ಲ, ಆ 2 ದಾರನ ಒಂದು ಮಾಡಿಕೊಂಡ್ರೆ ನಿಮಗೆ ಸಿಂಗಲ್ ಕ್ರೋಶೆ ಆಗುತ್ತೆ. ನೋಡಿ, ಮತ್ತೆ ನೀಡಲ್ನ ಹಾಕಿ ದಾರನ ತಂದು ನಾನು ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಕಂಟಿನ್ಯೂ ಸಿಂಗಲ್ ಕ್ರೋಶನೇ. ನೋಡಿ, ಒಂದು ಸಿಂಗಲ್ ಕ್ರೋಶೆ ಪಕ್ಕದಲ್ಲೇ ಮತ್ತೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮೊದಲನೇ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು. ನೀವು ಪೂರ್ತಿ ಸೀರೆಗೆ ಇದೇ ರೀತಿಯಾಗಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಕೊನೆಯಲ್ಲಿ 2 ಎಕ್ಸ್ಟ್ರಾ ಚೈನ್ನ ಹಾಕಿ ದಾರನ ಕಟ್ ಮಾಡ್ಕೊಳ್ಳಿ. ಹಾಗೆ ನಾನಿವಾಗ ಮತ್ತೆ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ನೋ ಅಲ್ಲಿಂದ ನೆಕ್ಸ್ಟ್ ಸ್ಟೆಪ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನಾನಿಲ್ಲಿ ನೆಕ್ಸ್ಟ್ ಸ್ಟೆಪ್ನ ಮಾಡೋದಕ್ಕೆ ಈ ರೀತಿಯಾಗಿರೋ ಬೀಡ್ಗಳನ್ನ ಸೇರಿಸ್ಕೊಂಡಿದ್ದೀನಿ. ನೋಡಿ, ನಾನಿಲ್ಲಿ 4x4 ಕಾಂಬಿನೇಷನ್ ಕಲರ್ನಲ್ಲಿ ಅಂದರೆ ಗೋಲ್ಡು ಹಾಗೆ ಪಿಂಕ್ ಕಲರ್ನಲ್ಲಿ ಬೀಡ್ಗಳನ್ನ ಸೇರಿಸ್ಕೊಂಡಿದ್ದೀನಿ. ಇದು ಮೀಡಿಯಮ್ ಸೈಜ್ ಬೀಡ್ ಆಗಿರುತ್ತೆ. ನೀವು ಒಂದೇ ಕಲರ್ನಲ್ಲೂ ಸಹ ಬೀಡನ್ನ ಸೇರಿಸ್ಕೋಬೋದು. ನಾನಿವಾಗ ಗೋಲ್ಡು ಹಾಗೆ ಪಿಂಕ್ನ ಯಾವ ರೀತಿ ಸೇರಿಸ್ಕೊಂಡಿದ್ದೀನೋ ಆಲ್ಮೋಸ್ಟ್ ಆಲು ಸಿಲ್ಕ್ ಸೀರೆಗಳಿಗೆಲ್ಲ ಗೋಲ್ಡ್ ಕಲರ್ ಜರಿ ಇರುತ್ತೆ. ಈ ರೀತಿಯಾಗಿ ಗೋಲ್ಡ್ ಕಲರ್ ಬೀಡು ಹಾಗೆ ಸೀರೆ ಕಲರ್ ಬೀಡನ್ನ ಸೇರಿಸ್ಕೊಂಡು ಸಹ ಡಿಸೈನ್ನ ಮಾಡ್ಕೋಬೋದು. ಸೆಲ್ಫ್ ಕಲರ್ ಸೀರೆಗೆ ಮಾಡ್ಕೊಳ್ತೀನಿ ಅನ್ನೋರು ನೀವು ಬೇಕಾದರೆ ಕಲರ್ ಕಾಂಬಿನೇಷನ್ನಲ್ಲಿ ಕೂಡ ಬೀಡ್ಗಳನ್ನ ಸೇರಿಸ್ಕೊಳ್ಳಿ. ನೋಡಿ, ಇಲ್ಲಿ 4x4 ನಾನು ಆಲ್ರೆಡಿ 7 ಎಳೆ ದಾರಕ್ಕೆ ಬೀಡನ್ನ ಸೇರಿಸ್ಕೊಂಡಿದ್ದೀನಿ. ನೀವು ಇದೇ ರೀತಿಯಾಗಿ ಬೀಡನ್ನ ಸೇರಿಸ್ಕೊಳ್ಳಿ. ನೋಡಿ, ಮೊದಲಿಗೆ ಲಾಕ್ನ ಮಾಡಿದ್ವಲ್ಲ, ಆ ಲಾಕಿಗೆ ಲಾಕ್ನ ಮಾಡ್ಕೋಬೇಕು. ಲಾಕ್ನ ಮಾಡಿ ಆದಮೇಲೆ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಆದಮೇಲೆ ಇವಾಗ ಒಂದು ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಚೈನ್ನ ಹಾಕಿ ಆದಮೇಲೆ ಬೀಡನ್ನ ಈ ರೀತಿ ಮುಂದೆ ಮಾಡ್ಕೊಳ್ಳಿ. ಒಂದು ಬೀಡನ್ನ ನಾನಿಲ್ಲಿ ಮುಂದೆ ಮಾಡ್ಕೊಳ್ತಾ ಇದ್ದೀನಿ. ಬೀಡನ್ನ ಮುಂದೆ ಮಾಡಿ ಆದಮೇಲೆ ಈ ರೀತಿಯಾಗಿ ನೀಡಲ್ನ ಆಚೆ ತೆಕ್ಕೊಳ್ಳಿ. ನೋಡಿ, ಆಚೆ ತೆಕ್ಕೊಂಡು ಈ ಬೀಡ್ನಿಂದ ನೋಡಿ, ಈ ಬೀಡಿಂದ ಈ ರೀತಿಯಾಗಿ ನಿಡಲ್ನ ಹಾಕಿ ಈ ದಾರನ ಬೀಡ್ನ ಒಳಗಡೆಯಿಂದ ಈ ರೀತಿಯಾಗಿ ನಿಧಾನಕ್ಕೆ ಎಳ್ಕೋಬೇಕು. ನೋಡಿ, ಎಳ್ಕೊಂಡಾದಮೇಲೆ ಈ ರೀತಿಯಾಗಿ ಟೈಟ್ ಮಾಡ್ಕೊಳ್ಳಿ. ಎಳ್ಕೊಂಡ್ರೆ ಟೈಟ್ ಆಗುತ್ತೆ. ನೋಡಿ, ಈ ರೀತಿಯಾಗಿ ನೀವು ಟೈಟ್ ಮಾಡ್ಕೊಳ್ಳಿ.
ನೋಡಿ ಟೈಟ್ ಮಾಡ್ಕೊಂಡಾದಮೇಲೆ ನೀಡಲ್ ಮೇಲೆ 2 ಸಲ ದಾರನ ತಗೋಬೇಕು. ನೋಡಿ ನೀಡಲ್ ಮೇಲೆ 2 ಸಲ ದಾರನ ತಗೊಂಡು 1 2 3 4 ನೋಡಿ 4ನೇ ಸಿಂಗಲ್ ಕ್ರೋಶೆಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು 2 ದಾರನ 1 ಮಾಡ್ಕೊಳ್ಳಿ, ಮತ್ತು 2 ದಾರನ 1 ಮಾಡ್ಕೊಳ್ಳಿ, ಮತ್ತು 2 ದಾರನ 1 ಮಾಡ್ಕೊಳ್ಳಿ. ನೋಡಿ ನೀಡಲ್ ಮೇಲೆ 2 ಸಲ ದಾರನ ತಗೊಂಡು ಈ ರೀತಿಯಾಗಿ 4ನೇ ಸಿಂಗಲ್ ಕ್ರೋಶೆಗೆ ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶೆ ಕಂಬ ಆದಮೇಲೆ ಮತ್ತೆ ಒಂದು ಚೈನ್ನ ಹಾಕ್ಕೊಳ್ಳಿ. ಒಂದು ಚೈನ್ನ ಹಾಕಿ ಆದಮೇಲೆ ಮತ್ತೆ ಒಂದು ಬೀಡ್. ನೋಡಿ ಈ ರೀತಿಯಾಗಿ ಬೀಡನ್ನ ಮುಂದೆ ಮಾಡ್ಕೊಳ್ಳಿ. ಮುಂದೆ ಮಾಡ್ಕೊಂಡಾದಮೇಲೆ ನೀಡಲ್ನ ದಾರದಿಂದ ಆಚೆ ತೆಕ್ಕೊಂಡು ಬೀಡನ್ನ ಒಳಗಡೆಯಿಂದ ನೀಡಲ್ನ ಪಾಸ್ ಮಾಡಿಕೊಂಡು ಈ ದಾರನ ಬೀಡಿಂದ ಆಚೆ ಎಳ್ಕೋಬೇಕು. ನೋಡಿ ಈ ರೀತಿಯಾಗಿ ನೀವು ನೋಡಿ ಈ ರೀತಿಯಾಗಿ ಬೀಡಿಂದ ದಾರನ ಎಳ್ಕೊಂಡು ಇವಾಗ ನೀಡಲ್ ಮೇಲೆ ನಾನು 3 ಸಲ ದಾರನ ಸುತ್ತಕೊಳ್ತಾ ಇದ್ದೀನಿ. 3 ಸಲ ದಾರನ ಸುತ್ತಕೊಂಡು ಸೇಮ್ ಗ್ಯಾಪಿಗೆ ನೋಡಿ ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ವಲ್ಲ, ಸೇಮ್ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು 5 ಲೂಪ್ ಇರುತ್ತೆ ನೋಡಿ. ಮೊದಲಿಗೆ 2 ಲೂಪಿಂದ ಒಂದು ಸಲ, ಮತ್ತು 2 ಲೂಪಿಂದ ಒಂದು ಸಲ, ಮತ್ತು 2 ಲೂಪಿಂದ ಒಂದು ಸಲ, ಮತ್ತು 2 ಲೂಪಿಂದ ಒಂದು ಸಲ. ನೋಡಿ ಈ ರೀತಿಯಾಗಿ 4 ಸಲ 2 ಲೂಪಿಂದ ದಾರನ ಎಳ್ಕೋಬೇಕು. ಇವಾಗ ಮತ್ತೆ ಒಂದು ಚೈನ್ನ ಹಾಕಿಬಿಟ್ಟು ಮತ್ತೆ ಬೀಡನ್ನ ಮುಂದೆ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಈ ರೀತಿಯಾಗಿ ಬೀಡನ್ನ ಮುಂದೆ ಮಾಡಿಕೊಂಡು ಬೀಡನ್ನ ಒಳಗಿಂದ ನೀಡಲ್ನ ಹಾಕಿ ಈ ದಾರ ಏನಿರುತ್ತಲ್ಲ ಈ ದಾರನ ಈ ಬೀಡಿಂದ ಆಚೆ ಎಳ್ಕೋಬೇಕು. ನೋಡಿ ನಿಧಾನಕ್ಕೆ ಸೇರಿಸ್ಕೊಳ್ಳಿ. ಈ ರೀತಿಯಾಗಿ ದಾರನ ಸೇರಿಸ್ಕೊಂಡು ಟೈಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ದಾರನ ಎಳ್ಕೊಂಡ್ರೆ ನಿಮಗೆ ಟೈಟ್ ಆಗುತ್ತೆ. ನೋಡಿ ಈ ರೀತಿಯಾಗಿ ಎಳ್ಕೊಂಡಾದಮೇಲೆ ಇವಾಗ ನೀಡಲ್ ಮೇಲೆ 4 ಸಲ ದಾರನ ತಗೊಳ್ತಾ ಇದ್ದೀನಿ. 4 ಸಲ ದಾರನ ತಗೊಂಡು 1 ಗ್ಯಾಪ್ನ ಬಿಟ್ಟು ಇವಾಗ ಮಾಡಿದ್ನಲ್ಲ ಅದನ್ನು ಬಿಟ್ಟು ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ನೋಡಿ 2 ಲೂಪಿಂದ ಒಂದು ಸಲ 1 ಟೈಮ್, 2 ಲೂಪಿಂದ ಒಂದು ಸಲ 2 ಟೈಮ್, 2ಲಿಂದ 3 ಸಲ ನೋಡಿ 3 ಟೈಮ್ಸ್, ಮತ್ತು 2 ಲೂಪಿಂದ 4 ಟೈಮ್ಸ್, ಹಾಗೆ ಮತ್ತೆ 1 ಟೈಮ್ 5 ಟೈಮ್ಸು ನಾನು ಈ ರೀತಿಯಾಗಿ ದಾರನ ಎಳ್ಕೊಂಡಿದ್ದೀನಿ. ನೋಡಿ ಈ ರೀತಿ ಕಂಬ ಆದಮೇಲೆ ಇವಾಗ ನಾನು ನೆಕ್ಸ್ಟ್ ಬೀಡನ್ನ ಸೇರಿಸೋಕ್ಕೂ ಮುಂಚೆ ನೋಡಿ ಒಂದು ಚೈನ್ನ ಹಾಕ್ಕೊಳ್ತಾ ಇದ್ವಲ್ಲ, ಇಲ್ಲಿ 3 ಚೈನ್ನ ಹಾಕ್ಕೊಳ್ಳಿ. 3 ಚೈನ್ನ ಹಾಕಿಬಿಟ್ಟು ಬೀಡನ್ನ ಮುಂದೆ ಮಾಡ್ಕೊಳ್ಳಿ. ನೋಡಿ ಬೀಡನ್ನ ಮುಂದೆ ಮಾಡಿಕೊಂಡು ಮತ್ತು ಬೀಡನ್ನ ಒಳಗಡೆಯಿಂದ ನೀಡಲ್ನ ಹಾಕಿ ಈ ದಾರನ ಬೀಡ್ ಒಳಗಡೆಯಿಂದ ಈ ರೀತಿಯಾಗಿ ನಿಧಾನಕ್ಕೆ ಎಳ್ಕೊಳ್ಳಿ. ಈ ರೀತಿ ನಿಧಾನಕ್ಕೆ ಎಳ್ಕೊಂಡು ಇಲ್ಲಿವರೆಗೂ ಬೀಡನ್ನ ಎಳ್ಕೋಬೇಕು. 3 ಚೈನ್ ಏನು ಹಾಕ್ಕೊಂಡಿರ್ತೀವಲ್ಲ ಅಲ್ಲಿವರೆಗೂ ಈ ರೀತಿಯಾಗಿ ಬೀಡನ್ನ ಎಳ್ಕೊಳ್ಳಿ. ಎಳ್ಕೊಂಡಾದಮೇಲೆ ಇವಾಗ ಈ ಕಂಬನ ಏನು ಮಾಡ್ಕೊಂಡಿದ್ವಲ್ಲ, ಕೊನೆ ಕಂಬ ಅಂದರೆ 3ನೇ ಕಂಬನ ಏನು ಮಾಡ್ಕೊಂಡಿದ್ವಲ್ಲ ಅಲ್ಲಿಗೆ ನೋಡಿ ನೀಡಲ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಕಂಬದ ಪಕ್ಕದಲ್ಲಿ ಗ್ಯಾಪ್ ಇದೆಯಲ್ಲ ಇಲ್ಲಿಗೆ ನೀಡಲ್ನ ಹಾಕಿ ದಾರನ ತಂದು ನೀಡಲ್ ಮೇಲೆ 2 ದಾರ ಇರುತ್ತಲ್ಲ ಆ 2 ದಾರನ 1 ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾನಿಲ್ಲಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಮತ್ತೆ ಸಿಂಗಲ್ ಕ್ರೋಶೆ. ನೀಡಲ್ ಮೇಲೆ ಯಾವುದೇ ದಾರನ ತಗೊಳಕ್ಕೆ ಹೋಗಬೇಡಿ. ಹಾಗೆಯೇ ಕಂಬಕ್ಕೆ ಈ ರೀತಿಯಾಗಿ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ ನಾನಿಲ್ಲಿ ಒಟ್ಟು 7 ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ 7 ಸಿಂಗಲ್ ಕ್ರೋಶೆ ಆದಮೇಲೆ ನೀವು ಡಿಸೈನ್ನ ಕೂಡ ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಡಿಫ್ರೆಂಟ್ ಆಗಿದೆ ಈ ಡಿಸೈನು. ನೋಡಿ ಈ ರೀತಿಯಾಗಿ ಸಿಂಗಲ್ ಕ್ರೋಶೆ ಆದಮೇಲೆ
ಸೇಮ್ ಗ್ಯಾಪಿಗೆ ಅಂದರೆ ಕಂಬನ ಮಾಡ್ಕೊಂಡಿದ್ವಲ್ಲ ಸೇಮ್ ಗ್ಯಾಪಿಗೆ ಒಂದು ಸಲ ಲಾಕ್ನ ಮಾಡ್ಕೊಳ್ಳಿ. ನೋಡಿ, ಲಾಕ್ನ ಮಾಡಿ ಆದಮೇಲೆ ನಿಮಗೆ ಡಿಸೈನ್ನ ತೋರಿಸ್ತೀನಿ. ಈ ರೀತಿಯಾಗಿ ಡೌನಿಂದ ಅಪ್ಪರ್ ಪೋರ್ಷನ್ನಲ್ಲಿ ನಿಮಗೆ ಬೀಡ್ ಅನ್ನೋದು ಬರುತ್ತೆ. ತುಂಬಾ ಚೆನ್ನಾಗಿ ಬಂದಿದೆ, ನೋಡ್ತಾ ಇದ್ದೀರಲ್ಲ. ಈ ರೀತಿಯಾಗಿ ನೀವು ಕಂಬನ ಮಾಡ್ಕೊಳ್ಳಿ. ಹಾಗೆ ಇವಾಗ ನಾನು ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ನೋಡಿ, ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ, ಮತ್ತು ಒಂದು ಸಲ ಸಿಂಗಲ್ ಕ್ರೋಶೆ, ಮತ್ತು ಒಂದು ಸಲ ಸಿಂಗಲ್ ಕ್ರೋಶೆ. ನೋಡಿ, ನಾನಿಲ್ಲಿ 3 ಸಿಂಗಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ಗ್ಯಾಪ್ ಬರಲಿ ಅಂತ ಹೇಳ್ಬಿಟ್ಟು ನಾನು ಈ ರೀತಿಯಾಗಿ ಸಿಂಗಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ಬೇಕು ಅಂದರೆ ನೀವು 1-2 ಸಲ ಸಿಂಗಲ್ ಕ್ರೋಶೆನ ಮಾಡಿಕೊಂಡು ಸಹ ಡಿಸೈನ್ನ ಮಾಡ್ಕೋಬೋದು. ನೋಡಿ, ಇವಾಗ ಗೋಲ್ಡ್ ಬೀಡ್ ಬರುತ್ತೆ ನೋಡಿ. ಒಂದು ಚೈನ್ನ ಹಾಕ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಒಂದು ಚೈನ್ ಹಾಕಿಬಿಟ್ಟು ಒಂದು ಬೀಡನ್ನ ಈ ರೀತಿಯಾಗಿ ಮುಂದೆ ಮಾಡಿಕೊಂಡು ಬೀಡನ್ನ ಒಳಗಡೆಯಿಂದ ಈ ರೀತಿಯಾಗಿ ನಿಡಲ್ನ ಹಾಕಿ ಈ ದಾರನ ಬೀಡಿಂದ ಆಚೆ ಎಳ್ಕೊಳ್ಳೋದು. ನೋಡಿ, ಈ ರೀತಿ ಈಸಿಯಾಗೆ ಬರುತ್ತೆ ನೋಡಿ. ಈ ರೀತಿಯಾಗಿ ಟೈಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಈ ದಾರ ಏನಿದೆಯೋ ಅದನ್ನು ಎಳ್ಕೊಂಡ್ರೆ ಇದು ಟೈಟ್ ಆಗುತ್ತೆ. ಟೈಟ್ ಆದಮೇಲೆ ನೀಡಲ್ ಮೇಲೆ 2 ಸಲ ದಾರನ ಸುತ್ಕೊಳ್ಳಿ. 2 ಸಲ ದಾರನ ಸುತ್ತಕೊಂಡು 1 2 3 ಸಿಂಗಲ್ ಕ್ರೋಶನ ಸ್ಕಿಪ್ ಮಾಡಿಬಿಟ್ಟು 4ನೇ ಸಿಂಗಲ್ ಕ್ರೋಶೆಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು 2 ಲೂಪಿಂದ ಒಂದು ಸಲ, ಮತ್ತು 2 ಲೂಪಿಂದ ಒಂದು ಸಲ, ಮತ್ತು 2 ಲೂಪಿಂದ ಒಂದು ಸಲ ಈ ರೀತಿಯಾಗಿ ಒಂದು ಕಂಬನ ಮಾಡ್ಕೋಬೇಕು. ಇವಾಗ ಮತ್ತೆ ಒಂದು ಚೈನ್ನ ಹಾಕಿ ಮತ್ತೆ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಬೀಡನ್ನ ಸೇರಿಸ್ಕೋಬೇಕು. ಬೀಡನ್ನ ಸೇರಿಸಿ ಆದಮೇಲೆ ಸ್ವಲ್ಪ ದಾರನ ಈ ರೀತಿಯಾಗಿ ಎಳ್ಕೊಂಡ್ರೆ ಟೈಟ್ ಆಗುತ್ತೆ. ನೋಡಿ, ಈ ರೀತಿಯಾಗಿ ಎಳ್ಕೊಂಡ್ರೆ ಟೈಟ್ ಆಗುತ್ತೆ. ಇವಾಗ ನೀಡಲ್ ಮೇಲೆ 3 ಸಲ ದಾರನ ತಗೊಳ್ತಾ ಇದ್ದೀನಿ. ಮೊದಲನೇ ಕಂಬಕ್ಕೆ 2 ಸಲ, ಎರಡನೇ ಕಂಬಕ್ಕೆ 3 ಸಲ ದಾರನ ಸುತ್ಕೋಬೇಕು. ಇವಾಗ ಸೇಮ್ ಗ್ಯಾಪಿಗೆ ನೀಡಲ್ನ ಹಾಕಿ ನೋಡಿ, 2 ದಾರದಿಂದ ಒಂದು ಸಲ, ಮತ್ತು 2 ದಾರದಿಂದ ಒಂದು ಸಲ, ಮತ್ತು 2 ದಾರದಿಂದ ಒಂದು ಸಲ, ಮತ್ತು 2 ದಾರದಿಂದ ಒಂದು ಸಲ ಈ ರೀತಿ 4 ಸಲ 2 ಲೂಪಿಂದ ದಾರನ ಎಳ್ಕೋಬೇಕು. ಇವಾಗ ಮತ್ತೆ ಒಂದು ಚೈನ್ನ ಹಾಕಿ ಮತ್ತೆ ಬೀಡನ್ನ ಮುಂದೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಸಿ ಇದೆ, ಕಷ್ಟ ಏನಿಲ್ಲ. 1 ಅಥವಾ 2 ಆರ್ಚ್ ಮಾಡೋವರೆಗೂ ಸ್ವಲ್ಪ ಬೀಡನ್ನ ಪಾಸ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ನೀವೊಂದು ಸ್ವಲ್ಪ ಡಿಸೈನ್ನ ಮಾಡಿ ಆದಮೇಲೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಈ ರೀತಿಯಾಗಿ ಬೀಡನ್ನ ಸೇರಿಸಿ ಆದಮೇಲೆ ಈ ರೀತಿಯಾಗಿ ದಾರನ ಎಳ್ಕೊಳ್ಳಿ. ದಾರನ ಎಳ್ಕೊಂಡ್ರೆ ನಿಮಗೆ ಟೈಟ್ ಆಗುತ್ತೆ. ಇವಾಗ ನೀಡಲ್ ಮೇಲೆ 4 ಸಲ ನೋಡಿ, ಇದು ಒಂದು ಲೂಪು, 4 ಸಲ ದಾರನ ಸುತ್ತಕೊಂಡು ನೆಕ್ಸ್ಟ್ ಕಂಬಕ್ಕೆ ನೋಡಿ, ನೆಕ್ಸ್ಟ್ ಸಿಂಗಲ್ ಕ್ರೋಶೆಗೆ ನೀಡಲ್ನ ಹಾಕಿ 2 ಲೂಪಿಂದ ದಾರನ ಎಳ್ಕೊಳ್ತೀನಿ. ನೋಡಿ, 1 2 3 4 ಸಲ ಸುತ್ತಕೊಂಡು ನೆಕ್ಸ್ಟ್ ಕಂಬಕ್ಕೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು 1 ಸಲ 2 3 4 5 ನೋಡಿ, 5 ಸಲ ದಾರನ ಎಳ್ಕೊಂಡಿದ್ದೀನಿ. 5 ಸಲ ದಾರನ ಎಳ್ಕೊಂಡಾದಮೇಲೆ ಇವಾಗ ಮತ್ತೆ ಒಂದು ಬೀಡನ್ನ ಸೇರ್ಸೋಕ್ಕೂ ಮುಂಚೆ 3 ಚೈನ್ನ ಹಾಕ್ಕೋಬೇಕು. ನೋಡಿ, 3 ಚೈನ್ನ ಹಾಕಿ ಕೊನೆ ಬೀಡನ್ನ ಅಂದರೆ 4ನೇ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, 4ನೇ ಬೀಡನ್ನ ಸೇರಿಸಿ ಆದಮೇಲೆ ಈ ರೀತಿಯಾಗಿ ಟೈಟಾಗಿ ಸ್ವಲ್ಪ ದಾರನ ಎಳ್ಕೊಂಡು ಈ ಚೈನ್ ಒಳಗಡೆ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಸೇರಿಸಿ ಆದಮೇಲೆ ನೀಡಲ್ ಮೇಲೆ ಯಾವುದೇ ದಾರನ ತಗೊಳ್ತಾ ಇಲ್ಲ. ಈ ಕಂಬಕ್ಕೆ ನೋಡಿ, ಮೊದಲನೇದಾಗಿ ತೋರಿಸಿದ್ನಲ್ಲ 7 ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ ಅಂತ, ಸೇಮ್ ಅದೇ ರೀತಿಯಾಗಿ ಈ ಕಂಬಕ್ಕೂ ನಾನು 7 ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ. ತುಂಬಾ ಈಸಿ ಇದೆ ಫ್ರೆಂಡ್ಸ್. ಬಿಗಿನರ್ಸು ಸಹ ಈ ಡಿಸೈನ್ನ ತುಂಬಾ ಈಸಿಯಾಗಿ ಮಾಡ್ಕೋಬೋದು, ಕಷ್ಟ ಏನಿಲ್ಲ. ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಕೊನೆಯ ಕಂಬಕ್ಕೆ 7 ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ,
ನೋಡಿ 7 ಸಿಂಗಲ್ ಕ್ರೋಶೆ ಆಗಿದೆ. 7 ಸಿಂಗಲ್ ಕ್ರೋಶೆ ಆದಮೇಲೆ ಸೇಮ್ ಪಾಯಿಂಟಿಗೆ ಒಂದು ಸಿಂಗಲ್ ಕ್ರೋಶೆ ಆದಮೇಲೆ ನೋಡಿ ಪಕ್ಕದಲ್ಲಿರೋ ಸಿಂಗಲ್ ಕ್ರೋಶೆ ಮೇಲೆ ನಾನು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ 3 ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಆದಮೇಲೆ ಇವಾಗ ಮತ್ತೆ ಒಂದು ಚೈನ್ನ ಹಾಕಿ ಬೀಡನ್ನ ಮುಂದೆ ಮಾಡಿಕೊಂಡು ನಾನು ಇದೇ ರೀತಿಯಾಗಿ ಡಿಸೈನ್ನ ಮಾಡ್ಕೊಳ್ತೀನಿ. ನೀವೂ ಅಷ್ಟೇ ಪೂರ್ತಿ ಸೀರೆಗೆ ಇದೇ ರೀತಿಯಾಗಿ 2ನೇ ಸ್ಟೆಪ್ನ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ ತುಂಬಾ ನೀಟಾಗಿ ಬರುತ್ತೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ನಾನಿಲ್ಲಿ 4x4 ಬೇರೆ ಕಲರ್ ಬೀಡ್ಗಳನ್ನ ಸೇರಿಸ್ಕೊಂಡು ಡಿಸೈನ್ನ ಮಾಡ್ಕೊಂಡಿದ್ದೀನಿ. ಆಗಲೇ ಹೇಳಿರೋ ಥರ ನಿಮಗೆ ಸೆಲ್ಫ್ ಕಲರ್ನಲ್ಲಿ ಬೇಕು ಅಂದರೆ ಸೆಲ್ಫ್ ಕಲರ್ ಬೀಡನ್ನ ಹಾಕ್ಕೊಳ್ಳಿ, ಇಲ್ಲ ಪರ್ಲ್ ಬೀಡನ್ನ ಸೇರಿಸ್ಕೊಳ್ಳಿ, ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಥವಾ ಸೀರೆಯ ಕಲರ್ ಕಾಂಬಿನೇಷನ್ನಲ್ಲೂ ಸಹ ನೀವು ಬೀಡ್ಗಳನ್ನ ಸೇರಿಸ್ಕೊಂಡು ಈ ಡಿಸೈನ್ನ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ ಲೇಟೆಸ್ಟ್ ಡಿಸೈನು. ನೀವೂ ಪೂರ್ತಿ ಸೀರೆಗೆ ಇದೇ ರೀತಿಯಾಗಿ ನಾನು ಯಾವ ರೀತಿ ಮಾಡಿದ್ನಲ್ಲ ಅದೇ ರೀತಿಯಾಗಿ ನೀವು ಡಿಸೈನ್ನ ಮಾಡ್ಕೊಳ್ಳಿ. ನಾನಿಲ್ಲಿ ಡಿಸೈನ್ನ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಡಿಸೈನ್ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ. ಈ ಡಿಸೈನ್ನ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕೊನೆಯಲ್ಲಿ ನಾನು 2 ಸಿಂಗಲ್ ಕ್ರೋಶೆ ಮೇಲೆ 2 ಸಲ ಲಾಕ್ನ ಮಾಡಿಕೊಂಡು 2 ಎಕ್ಸ್ಟ್ರಾ ಚೈನ್ನ ಹಾಕಿ ದಾರನ ಕಟ್ ಮಾಡ್ಕೊಂಡಿದ್ದೆ. ಕೊನೆಯಲ್ಲಿ ಕಟ್ ಮಾಡಿರುವಂಥ ದಾರಗಳನ್ನ ಡಿಸೈನ್ನ ಹಿಂಭಾಗದಲ್ಲಿ ಗ್ಲೋನ ಹಾಕಿಬಿಟ್ಟು ಅಂಟಿಸ್ಕೊಂಡಿದ್ದೀನಿ. ನೀವೂ ಇದೇ ರೀತಿಯಾಗಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ ಡಿಸೈನು, ನೀವು ನೋಡ್ತಾ ಇರ್ಬೋದು, ತುಂಬಾ ನೀಟಾಗಿ ಬಂದಿದೆ. ಹೊಸ ರೀತಿಯಲ್ಲಿ 2 ಸ್ಟೆಪ್ನಲ್ಲಿ ಕುಚ್ಚು ಇಲ್ಲದೆ ಹಾಕಿರುವಂಥ ಈ ವಿತೌಟ್ ಕುಚ್ಚು ಡಿಸೈನ್ನ ನೀವೂ ಕೂಡ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುವಂಥ ಡಿಸೈನು. ಸೆಲ್ಫ್ ಕಲರ್ನಲ್ಲೂ ಕೂಡ ಈ ಡಿಸೈನ್ನ ನೀವು ಮಾಡ್ಕೋಬೋದು, ಅಥವಾ ಕಲರ್ ಕಾಂಬಿನೇಷನಲ್ಲೂ ಕೂಡ ಟ್ರೈ ಮಾಡ್ತೀವಿ ಅಂದರೆ ಕಲರ್ ಕಾಂಬಿನೇಷನಲ್ಲೂ ಕೂಡ ಈ ಡಿಸೈನ್ನ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ ಡಿಸೈನು ಫ್ರೆಂಡ್ಸ್. ನೀವೂ ಕೂಡ ಈ ಡಿಸೈನ್ನ ಒಂದು ಸಲ ಟ್ರೈ ಮಾಡಿ. ಹಾಗೆ ಬಿಗಿನರ್ಸು ಸಹ ಈ ಡಿಸೈನ್ನ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಹಾಗೆ ನೀವಿಲ್ಲಿ ಬಂಚಸ್ಗಳನ್ನ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ತುಂಬಾ ಕಲರ್ಫುಲ್ಲಾಗಿದೆ ಡಿಸೈನ್ ಮಾತ್ರ. ನಾನಿಲ್ಲಿ ಸ್ವಲ್ಪನೇ ಡಿಸೈನ್ನ ನಿಮಗೆ ಮಾಡಿ ತೋರಿಸಿದ್ದೀನಿ. ನೀವು ಈ ಡಿಸೈನ್ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ ಡಿಸೈನ್ ಮಾತ್ರ. ಹಾಗೆ ಈ ಡಿಸೈನ್ಗೆ ಪ್ರೈಸ್ ಮಾಡ್ಕೊಳ್ತೀನಿ ಅಂದರೆ ನೀವು ಒಂದು 800ಇಂದ 900 ಎಬೋ ಚಾರ್ಜ್ ಮಾಡ್ಕೊಳ್ಳಿ. ಯಾಕಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಈ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ. ಹಾಗಾಗಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್. ಕಡಿಮೆ ಜಾಸ್ತಿ ನೋಡಿಕೊಂಡು ನೀವು ಈ ಡಿಸೈನ್ಗೆ ಪ್ರೈಸ್ನ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಈ ಡಿಸೈನು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಗಳನ್ನ ನೋಡಿ. ಹಾಗೆ ಹೊಸಬ್ರು ಯಾರಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಇವತ್ತಿನ ಈ ವಿತೌಟ್ ಕುಚ್ಚು ಡಿಸೈನ್ ಹೇಗಿದೆ ಅಂತ ಹೇಳಿಬಿಟ್ಟು ಕಾಮೆಂಟ್ನ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.